ವೀಕ್ಷಕರೇ, ಬೆಳಗು ಚಾನಲ್ಗೆ ನಿಮಗೆಲ್ಲರಿಗೂ ನಮಸ್ಕಾರ. 18 ವರ್ಷಗಳ IPL ಇತಿಹಾಸದಲ್ಲಿ 2025ನೇ ಸಾಲಿನ IPL ಕಿರೀಟವನ್ನು ನಮ್ಮ RCB ತಂಡ ಗೆದ್ದು ಬಿಡುತ್ತೆ. ಇದು ಕೋಟ್ಯಾಂತರ RCB ಅಭಿಮಾನಿಗಳ ಕನಸು ನನಸಾದಂತಿತ್ತು. AB de Villiers, ಕ್ರಿಸ್ ಗೇಲ್ನಂತಹ ಅನೇಕ ದಿಗ್ಗಜ ಆಟಗಾರರು ಈ ಪಂದ್ಯವನ್ನು ನೋಡಲಿಕ್ಕೆ ಬಂದಿರ್ತಾರೆ. ಈ ನಡುವೆ ನಮ್ಮ RCB ತಂಡವು ಪಂಜಾಬ್ ತಂಡವನ್ನು ಫೈನಲ್ನಲ್ಲಿ ಸೋಲಿಸಿ IPL ಇತಿಹಾಸದಲ್ಲಿ ದೊಡ್ಡ ದಾಖಲೆಯನ್ನು ಬರೆದು ಬಿಡುತ್ತೆ. ಪ್ರತಿ ವರ್ಷ RCB ತಂಡದ ಆಟಗಾರರು ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಾ ಕೊನೆಯ ಕ್ಷಣದಲ್ಲಿ RCBಯ ಅಭಿಮಾನಿಗಳಿಗೆ ನಿರಾಸೆಯನ್ನು ಉಂಟು ಮಾಡ್ತಾ ಇದ್ರು. ಆದರೆ ಈ ಸಲ ಕಪ್ ನಮ್ಮದು ಅಂತ ಹೇಳ್ತಾ ಪಂದ್ಯವನ್ನು ಜಯಗಳಿಸ್ತಾ ಇದ್ದಂತೆ RCB ಅಭಿಮಾನಿಗಳ ಕೂಗು ಮುಗಿಲು ಮುಟ್ಟಿರುತ್ತೆ. ಆಕಾಶದಾದ್ಯಂತ ಪಟಾಕಿ ಹೊಳೆಯಲಿಕ್ಕೆ ಆರಂಭಿಸುತ್ತೆ. ರಾತ್ರಿ 1 ಗಂಟೆ ಆದರೂ ಕೂಡ ನಡು ಕತ್ತಲಿನಲ್ಲಿ ಆಕಾಶದಲ್ಲಿ ಬೆಳಕು ಹೊಳಿಲಿಕ್ಕೆ ಆರಂಭಿಸುತ್ತೆ. ಇದಕ್ಕೆಲ್ಲ ಕಾರಣ RCB ಗೆದ್ದಂಥ ಆ ಒಂದು ಟ್ರೋಫಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರ್ಬೋದು, ಪ್ರಪಂಚದಾದ್ಯಂತ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ತಂಡ ಅಂದರೆ ಅದು RCBಯ ಒಂದು ಗೆಲುವಿಗಾಗಿ ಎಷ್ಟೋ ಜನ ಮದುವೆಯಾಗುವುದನ್ನೇ ತ್ಯಜಿಸಿದ್ರು, ಎಷ್ಟೋ ಜನ ಪಾದಯಾತ್ರೆಯನ್ನು ಮಾಡಿದ್ರು, ಎಷ್ಟೋ ಜನ ಹರಕೆಯನ್ನು ಹೊತ್ತಿದ್ರು. ಹೀಗೆ ಹೇಳ್ತಾ ಹೋದರೆ ಒಂದು ದಿನವೇ ಸಾಕಾಗುವುದಿಲ್ಲ. ಹೀಗಿರುವಾಗ RCBಯ ಈ ಗೆಲುವನ್ನು ಸಂಭ್ರಮಿಸಲಿಕ್ಕೆ ಹಾಗೆ ಆಟಗಾರರನ್ನು ಪ್ರೋತ್ಸಾಹಿಸಲಿಕ್ಕೆ ನಮ್ಮ ಸರ್ಕಾರ ಮುಂದಾಗುತ್ತೆ. ಇದಕ್ಕಾಗಿ ವಿಧಾನಸೌಧದ ಮುಂಭಾಗದ ಮೆಟ್ಟಿಲುಗಳ ಬಳಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ. ಆದರೆ ಅಲ್ಲಿ ನಡೆದದ್ದೇ ಒಂದು ದುರಂತ. ಜೂನ್ 4ನೇ ತಾರೀಕು ಸೂರ್ಯಾಸ್ತದ ಸಮಯದಲ್ಲಿ RCB ಆಟಗಾರರನ್ನು ನೋಡಲಿಕ್ಕಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಸೇರಿಬಿಡ್ತಾರೆ. ಊಹಿಸಲು ಸಾಧ್ಯವಾಗದಷ್ಟು ಜನಸಮೂಹ ಸೇರಿಬಿಡುತ್ತೆ. ಇದನ್ನು ಪೊಲೀಸರಿಂದ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೇ ಆಗುವುದಿಲ್ಲ. ಪೊಲೀಸರು ಎಷ್ಟೇ ಲಾಠಿ ಚಾರ್ಜ್ ಮಾಡಿದರೂ ಕೂಡ ಅಭಿಮಾನಿಗಳ ಕೂಗು ಮುಗಿಲು ಮುಟ್ಟಿರುತ್ತೆ. ಜನರನ್ನು ತಡಿಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹೀಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ರಿಂದ ಅಲ್ಲಿ ಮನ ಕರಗುವಂಥ ಘಟನೆ ನಡೆದು ಬಿಡುತ್ತೆ. RCBಯ ಆಟಗಾರರನ್ನು ನೋಡುತ್ತಾ ಜನರು ಮೈಮರೆತು ಬಿಟ್ಟಿರ್ತಾರೆ. ಈ ಸಮಯದಲ್ಲಿ ಅನೇಕ ಜನರು ಕಾಲ್ತುಳಿತಕ್ಕೆ ಒಳಗಾಗಿ ಬಿಡ್ತಾರೆ. ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳು, ಹುಡುಗಿಯರು, ಹುಡುಗರು ಅಂತ ನೋಡದೆ ವಿಧಾನಸೌಧದ ಮೆಟ್ಟಿಲಿನ ಮೇಲಿದ್ದಂಥ RCBಯ ಗರಿಯನ್ನು ನೋಡುತ್ತಾ ಮುಂದಕ್ಕೆ ಸಾಗಿಬಿಡ್ತಾರೆ. ಇದರಿಂದಾಗಿ ಅನೇಕ ಸಾವು ನೋವುಗಳು ಉಂಟಾಗಿಬಿಡುತ್ತೆ. 11 ಜನರು ಕಾಲ್ತುಳಿತದಿಂದಾಗಿ ಮರಣ ಹೊಂದಿಬಿಡ್ತಾರೆ. ಹಾಗೆ 45ಕ್ಕೂ ಅಧಿಕ ಜನರಿಗೆ ಗಾಯವಾಗಿ ಬಿಡುತ್ತೆ. ಇದರಿಂದಾಗಿ ಮನನೊಂದ ರಾಜ್ಯ ಸರ್ಕಾರ ಮರಣ ಹೊಂದಿದ RCB ಅಭಿಮಾನಿ ಕುಟುಂಬಕ್ಕೆ 10 ಲಕ್ಷ ರೂಪಾಯಿಯನ್ನು ಪರಿಹಾರವಾಗಿ ನೀಡುತ್ತೆ. ಹಾಗೆ ಗಾಯಾಳುಗಳಿಗೆ ಉಚಿತ ಚಿಕಿತ್ಸೆಯನ್ನು ನೀಡುವುದಾಗಿ ಭರವಸೆಯನ್ನು ನೀಡಿದೆ. ಏನೇ ಆಗಲಿ, RCB ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಪ್ಪನ್ನು ಗೆದ್ದರೂ ಕೂಡ ಇಂತಹ ಘಟನೆಯಿಂದಾಗಿ ಅಭಿಮಾನಿಗಳಿಗೆ ಮತ್ತಷ್ಟು ಬೇಸರ ಆಗುವಂತಾಗಿದೆ. ವೀಕ್ಷಕರೇ, 18 ವರ್ಷಗಳ ಬಳಿಕ RCB IPL ಕಪ್ಪನ್ನು ಗೆದ್ದರೂ ಕೂಡ ಈ ಒಂದು ಘಟನೆಯಿಂದಾಗಿ ಹೆಚ್ಚು ಸಮಯ ಸಂತಸವನ್ನು ಪಡುವಂತಾಗಲಿಲ್ಲ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ.